ಹಾಯ್ ಫ್ರೆಂಡ್ಸ್, ಭಾನುವಾರದ ಮಿನಿ ವ್ಲಾಗ್ಗೆ ವೆಲ್ಕಮ್. ಎಲ್ಲಿಗೆ ಹಿಂಗೆ ರೆಡಿಯಾಗಿದ್ದೀವಿ ಅಂದರೆ ಫ್ರೆಶ್ ಆಗಿದೆ. ಅಲ್ಲಿ ಟೈಮ್ 12 ಗಂಟೆ ಆಗಿತ್ತು. ಇಲ್ಲಿ ನಮ್ಮ ಮನೆ ಹತ್ರ ಎದುರುಗಡೆ ಒಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು, ಪೂಜೆಗೆ ಕರೆದಿದ್ರು. ಅದಕ್ಕೇ ಹೋಗೋಣ ಪೂಜೆಗೆ ಅಂದ್ಬಿಟ್ಟು. ನೋಡಿ, ಇವಳು ನಮ್ಮ ಫ್ರೆಂಡ್ ಇಲ್ಲದೆ ನಾವೆಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ? ಅವಳು ಇದ್ ಕಡೆ ನಾವು ಇದ್ ಕಡೆ ಅವಳು. ಆ ಥರ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದ್ದಲ್ಲ, ಅಲ್ಲೇ ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದು. ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ, ಹೊರಟಿದ್ವಿ. ನೋಡಿ, ಇವಳು ಈ ಕಡೆ ಬಾರಿ ಅಂದರೆ ಆ ಕಡೆಗೆ ಸೀದಾ ಹೋಯ್ತಾಳೆ. ಇವಳು ಫ್ರೆಂಡ್ ಇನ್ನೊಬ್ಳು ಬಂದಿದ್ಲು. ಅವಳು ಪಾಪ ರೆಡಿಯಾಗಿ ಬರೋಕ್ಕೂ ವೇಟೇ ಮಾಡ್ತಾಯಿಲ್ಲ. ಇವಳು ಬನ್ನಿ ಹೋಗೋಣ ಅಂತ ತುದಿಗೆಲ್ಲ ನಿಂತಿದ್ಲು. ಆಮೇಲೆ ಪಾಪ ಅವಳನ್ನೂ ಕರ್ಕೊಂಡು, ಇವಳು ಫ್ರೆಂಡು ಕ್ಲಾಸ್ಮೇಟ್ ಇಬ್ಬರು ಒಂದೇ ಕ್ಲಾಸು, ಅವಳನ್ನೂ ಕರ್ಕೊಂಡು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಮಾಡಿದರು. ಊಟನೆಲ್ಲ ಸೂಪರಾಗಿತ್ತು. ಒಬ್ಬಟ್ಟು ಊಟ ಎಲ್ಲ ಮಾಡಿದರು. ಪೂಜೆ ಅಂತೂ ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ನಾನು ಮಾಡಿಸಿದ್ದೆ, ಅದು ಜಾಸ್ತಿ ಅಷ್ಟು ವೀಡಿಯೋ ಎಲ್ಲ ಏನು ಹಾಕಿಲ್ಲ ನಾನು. ನೋಡಿ, ಎಲ್ಲ ಆಮೇಲೆ ದೇವ್ರನ್ನೇ ನೋಡ್ಕೊಂಡು ಕೂತಿದ್ದೆ. ನನಗೆ ತುಂಬ ಇಷ್ಟ, ದೇವ್ರನ್ನ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಮಂಗಳಾರತಿ ಎಲ್ಲ ಕೊಟ್ಟರು, ಮಂಗಳಾರತಿ ಪ್ರಸಾದ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ಒಬ್ಬಟ್ಟು, ಗೀ ರೈಸು, ಅನ್ನ ಸಾಂಬಾರು, ಮಾಮೂಲಿ ಪಲ್ಯಗಳು ಎಲ್ಲ ಮಾಡಿದರು. ನೋಡಿ, ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೋಮ ಎಲ್ಲ ಏನು ಮಾಡಿಸಿರ್ಲಿಲ್ಲ, ಬರೀ ಪೂಜೆಯನ್ನು ಮಾಡಿಸಿದ್ರು. ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲ, ಮನೆ ಹತ್ರನೇ ಆಂಜನೇಯ ಟೆಂಪಲ್ ಅಂತಿದೆ, ಆ ಪುರೋಹಿತರೆ ಮಾಡಿದ್ರಂತೆ. ಚೆನ್ನಾಗಿ ಮಾಡಿದರು. ಪೂಜೆ ಎಲ್ಲ ಮಾತ್ರ ಚೆನ್ನಾಗಾಗಿತ್ತು. ಒಳ್ಳೆ ಒಬ್ಬಟ್ಟು ಊಟ ತಿನ್ಕೊಂಡು ಬಂದೆ ಫ್ರೆಂಡ್ಸ್, ಸಖತ್ತಾಗಿತ್ತು. ಇಷ್ಟು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಲೈಕ್ ಮಾಡಿ, ಓಕೆನಾ? ಹೆಂಗೆ ಆಡ್ತಾಳೆ ನೋಡಿ ಇವಳು. ಬಾಯ್ ಫ್ರೆಂಡ್ಸ್.